ತಟ್ಟೆ ಇಡ್ಲಿ ವೈಟ್ ಆ್ಯಂಡ್ ವೈಟು, ಸಾಫ್ಟಿ ಮಿಲ್ಕಿ ಸ್ಪಂಜಿ. ಇದು ನೋಡಿ, ಇದು ರವೆ ಇಡ್ಲಿ. ಈ ರವೆ ಇಡ್ಲಿಲಿ ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ತಿಂತಾ ಇದ್ರೆ ಬಾಯಿಗೆ ಸಿಗ್ತಾ ಇರತ್ತಂಗೆ. ಚೆನ್ನೈಯಲ್ಲಿ ಬೇಕ್ರಿ ಮಾಡಿದೆ. ಈಗ 1 ಕೋಟಿ ಹತ್ರ ಲಾಸ್ ಆಗಿದೆ. ಅವರೇ ಶ್ರೀಮತಿ ಅವರೇ ಕೈ ಕೊಡ್ತಾರೆ. ಅವ್ರಿಲ್ಲ ಅಂದ್ರೆ ನಮ್ದು ಏನು ಕೆಲಸ. ಹೌದು, ಬಾಗಿ ಅವರೇ ನಮಗೆ ಕೈ ಕೊಡ್ತಿರೋದು. ಆ ಥರಕ್ಕಿಲ್ಲ, ಕೈಗೂಡಿಸ್ತಾ ಇರೋದು ಅವ್ರೆ ನಮಗೆ. ನಾನು ಮನೆಯಿಂದ ಎಲ್ಲರೂ ಹೊರಗಡೆ ಹೊರಟ್ರೆ 3 ಸರಿ ಕೆಳಗಿಳಿದು ಮೇಲತ್ತೀನಿ. ರೀಸನ್ ಏನು ಗೊತ್ತಾ? ಕಾರ್ಕಿನೇ ತಗೊಳ್ಳಿಲ್ವಲ್ಲ, ನೀನು ನನಗೆ ಗೊತ್ತಾ. 40 ವರ್ಷ ಆದಮೇಲೆ ಮರವು ಸಿಕ್ಕಾಪಟ್ಟೆ. ಅಷ್ಟಲ್ಲ, ನನಗೆ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು ಮೊದಲು. ನೋಡಿ, ಈಗ ಕಾರ್ಕಿ ಬಿಟ್ಟೋಗಿದೆ. ಇನ್ನು ಹೋಗೋದ್ರೊಳಗೆ ಇನ್ನೂ ಏನಾರು ಒಂದು ಬಿಟ್ಟೋಗಿರ್ತೀನಿ. ಅದೇನೋ ಒಂದು ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತದು. ಈಗ ಹೋಗ್ತಾ ಇರೋದು ಜಸ್ಟ್ ಇಡ್ಲಿಗೆ. ನೋಡಿ, ಚಿಕ್ಕದ್ರಲ್ಲಿ ಇದ್ದಾಗಲಿಂದ ನಮ್ಗೆ ಹುಷಾರಿಲ್ಲ ಅಂದರೆ ಇಡ್ಲಿ, ಡಯಟ್ ಬೇಕು ಅಂದರೆ ಇಡ್ಲಿ, ಸಿಂಪಲ್ಲಾಗಿ ಲೈಟ್ ಫುಡ್ ಬೇಕು ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಇಡ್ಲಿ, ಕ್ಯಾಲರೀಸ್ ಜಾಸ್ತಿ ಇರಬಾರ್ದು, ಹೆಲ್ದಿ ಫುಡ್ ಬೇಕು ಅಂದರೆ ಇಡ್ಲಿ ಅಂದರೆ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಅದು ಎಲ್ಲರ ಜೀವನದ ಒಂದು ಪಾರ್ಟ್. ವೆಜಿಟೇರಿಯನ್ ಆಗಿರ್ಬೋದು ಎಲ್ಲರೂ ಅನುಭವಿಸೋವಂಥ ಒಂದು ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ. ಅಂಥ ಒಂದು ಇಡ್ಲಿ ನನಗೆ ಇಲ್ಲಿ ಜಸ್ಟ್ ಇಡ್ಲಿ ಅಂತ ಯಾವತ್ತೋ ಒಂದಿನ ಟೇಸ್ಟ್ ನೋಡಿ, ಆ ಟೇಸ್ಟಿಗೆ ಬಲಿಯಾಗಿ ಕಂಪ್ಲೀಟಾಗಿ ಆಲ್ಮೋಸ್ಟ್ 2 ವರ್ಷ ಅವ್ರ ಜೊತೆನೇ ಬ್ರೇಕ್ಫಾಸ್ಟ್ ಮಾಡಿರೋಂಥ ಜಾಗ ಹಾಸನದಲ್ಲಿದ್ದಾಗ. ಅಲ್ಲಿಗೆ ಇವತ್ತು ಕಂಪ್ಲೀಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಜಸ್ಟ್ ಇಡ್ಲಿಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸ ಆಗಲಿ, ಎಲ್ಲ ಕೆಲಸದ ಹಿಂದೆನೂ ಒಂದು ಕತೆ ಇರುತ್ತೆ. ಆ ಕತೆನೂ ತಿಳ್ಕೊಳ್ತಾ ಆ ಜಸ್ಟ್ ಇಡ್ಲಿಲಿ ಯಾವ ರೀತಿ ಏನು ಅಡುಗೆ ಮಾಡ್ತಾರೆ ಏನು ಎತ್ತ ಅಂತ ನೋಡ್ಕೊಂಬರೋಣ. ಕಾರ್ ನೋಡಿ, ಒಂದೇ ದಿನಕ್ಕೆ ಎಷ್ಟೊಂದು ಹುಳಾಗೋಯ್ತು. ಮನೆ ಕಟ್ಟುವಾಗ ಪಕ್ಕದಲ್ಲಿ ನಿಲ್ಲಿಸಿ ಸಿಮೆಂಟ್ ಏನಾದ್ರು ಪೌಡ್ರ್ ಆರಿ ಅದ್ರ ಮೇಲೆ ಮಳೆ ಬಿದ್ದರೆ ಇಡೀ ಕಾರೆಲ್ಲ ಕಾಂಕ್ರೀಟ್ ಹಾಕ್ತಂಗೆ ಆಗೋಗಿರುತ್ತೆ. ಸಿಮೆಂಟ್ ಅಲ್ಲದೆ ಹೋದರೆ ಓಕೆ, ನೋ ಪ್ರಾಬ್ಲಮ್, ವಾಟರ್ ರೋಡ್ ಹೋಗುತ್ತೆ. ಸಿಮೆಂಟ್ ಏನಾದ್ರು ಪೌಡ್ರ್ ಬಿದ್ದು ಅದ್ರ ಮೇಲೆ ಮಳೆ ಬಿದ್ದಿದ್ದರೆ ಕಾರ್ ಫುಲ್ ಹೊಗೆನೆ. ಇದೇ ನೋಡಿ ಜಸ್ಟ್ ಇಡ್ಲಿ, ನೋಡ್ಬೋದು ಗ್ರೀನ್ ಕಲರು ಬೋರ್ಡು, ಇಲ್ಲೂ ಹಾಕಿರ್ತಾರೆ. ಮಧ್ಯಾಹ್ನದ ಊಟನೂ ಸಿಗುತ್ತೆ ಇಲ್ಲಿ. ಪ್ರಸನ್ನ ಅವರೇ ನಮಸ್ತೆ. ತಟ್ಟೆ ಇಡ್ಲಿ ಸಾಫ್ಟಿ ಮಿಲ್ಕಿ ಸ್ಪಂಜಿ ತಟ್ಟೆ ಇಡ್ಲಿ ವೈಟ್ ಆ್ಯಂಡ್ ವೈಟು. ಎಷ್ಟು ಮಾಡ್ತೀರಾ ಇಡ್ಲಿ ಅವರೇ? ಪ್ರಸನ್ನ ಅವರೇ, ಇದು ಒಂದಿನಕ್ಕೆ 300ರಿಂದ 400ವರೆಗೂ. ಆ್ಯಕ್ಚುಲಿ ನನ್ನ ಮಗನ ಬರ್ತಡೇ ಆದಾಗ ತಗೊಂಡೋಗಿದ್ದೆ ಇಡ್ಲಿನ. ಎಷ್ಟು 300 ಇಡ್ಲಿ ತಗೊಂಡೋಗಿದ್ದೆ. ಅದು ಆರ್ಡ್ರ್ ಕೊಟ್ಟರೆ ಇಡ್ಲಿ ಮಾಡಿಕೊಡ್ತಾರೆ ಇವರು. ಇದು ನೋಡಿ, ಇದು ರವೆ ಇಡ್ಲಿ. ಫಸ್ಟು ನಾನು ಬಂದು ಇವ್ರು ಹೋಟ್ಲಲ್ಲಿ ತಿಂದಿದ್ದು ಇದು, ಈ ರವೆ ಇಡ್ಲಿ. ವೀಡಿಯೋ ಮಾಡೋಕ್ಕೆ ಬಂದಿದ್ದೀನ ಸ್ಪೆಷಲ್ ಒಂದು ಲಾಂಚ್ ಮಾಡಿದ್ದಾರೆ ಇವರು, ಬೆಳ್ಳುಳ್ಳಿ ಪಲಾವ್ನ. ಲಾಂಚಿಂಗ್ ಚೆನ್ನಾಗಿದೆ, ಗ್ರೇಟ್ ಗುಡ್. ಯಾಕೆಂದರೆ ವಾರದಲ್ಲಿ 7 ದಿನ ಡಿಫ್ರೆಂಟ್. ಏನು ಮಾಡ್ತೀರಾ? ಸೋಮವಾರ ವೆಂಕಿ ಪಲಾವ್ ಮಾಡಬೇಕಿತ್ತು, ಅದ್ರ ಬದಲು ಇವತ್ತು ಬೆಳ್ಳುಳ್ಳಿ ಪಲಾವ್ ಮಾಡಿ. ಮಂಗಳವಾರ ಮೆಂತೆ ಪಲಾವ್, ಗುರುವಾರ ಚಿಂಗ್ಚಾಂಗ್ ಪಲಾವ್. ಚಿಂಗ್ಚಾಂಗ್ ಅಂದರೆ ಸೋಯಾ ಹಾಲು ಎಲ್ಲ ಹಾಕಿ ಮಾಡೋದು ಚಿಂಗ್ಚಾಂಗ್ ಪಲಾವ್. ಆಮೇಲೆ ಗುರುವಾರ ತರಕಾರಿ ಪಲಾವ್. ಶುಕ್ರವಾರಕ್ಕೆ ಈಗ ಬೆಂಕಿ ಪಲಾವ್ ಮಾಡ್ತೀವಿ. ಇದನ್ನು ಚೇಂಜ್ ಮಾಡಿಬಿಟ್ಟು ಶನಿವಾರ ಒಂದು ನುಗ್ಗೆಕಾಯಿ ಪಲಾವ್, ಭಾನುವಾರ ಮಶ್ರೂಮ್ ಪಲಾವ್. ನಾನು ಫಸ್ಟ್ ಬಂದು ಅಡಿಕ್ಟ್ ಆಗಿದ್ದು ಈ ಇಡ್ಲಿಗೆ, ರವೆ ಇಡ್ಲಿಗೆ. ಒಂದು ಸರಿ ತಿಂದು ಮೈಂಡ್ ಬ್ಲೋ ಆಗಿ ಮತ್ತೆ ಕಂಟಿನ್ಯೂಸ್ ಆಗಿ ಬಂದು ಇದೇ ತಿಂತಿದೆ. ಆಮೇಲೆ ದಿನ ಅಡಿಕ್ಟ್ ಆಗಿ ಇದನ್ನು ತಿನ್ನಕ್ಕೆ ಶುರು ಮಾಡಿದೆ. ಇದು ಸಕ್ಕತ್ತಾಗಿತ್ತು, ಟೇಸ್ಟಿ ಆಗಿರುತ್ತೆ. ಅದೊಂದು ಮೆಣಸಿಕಾಯಿ ಹಾಕ್ತಿರಲ್ಲ, ಒಣಮೆಣಸಿಕಾಯಿ ಡೈರೆಕ್ಟಾಗಿ ಕಚ್ಕೊಂಡು ತಿನ್ಬೋದು. ಅದನ್ನ ಎಷ್ಟು ಚೆನ್ನಾಗಿದೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದು. ಆಮೇಲೆ ಇವ್ರ ಹತ್ರ ಪುಳಿಯೋಗರೇನು ಇದನ್ನ ಮಾಡ್ಕೊಂಡು ಗೊಜ್ಜು ಸಹ ಮಾಡ್ಕೊಡ್ತೀವಿ. ಬೇಕು ಸಪ್ರೇಟ್ ಎಲ್ಲರಿಗೂ ಮಾಡ್ಕೊಡ್ತೀವಿ. ಎಲ್ಲ ಯಾರಿಗೆ ಸ್ಪೆಷಲ್ ಮಾಡ್ಕೊಡ್ತೀರಾ ಅಂತ ಹೇಳಿ ಅದಕ್ಕೆ ಮಾಡ್ಕೊಡ್ತೀವಿ. ಸ್ವಿಟ್ಜರ್ಲ್ಯಾಂಡ್ ವರೆಗೂ ಹೋಗಿದೆ ಪುಳಿಯೋಗರೆ ಗೊಜ್ಜು. ಇಲ್ಲಿಂದ ಅಮೆರಿಕ ಸ್ವಿಟ್ಜರ್ಲ್ಯಾಂಡ್ ವರೆಗೂ ಅಲ್ಲಿಂದ ಬಂದು ತಿಂದರು ಕೊಡಿ ಅಂತ ಹೇಳ್ಬಿಟ್ಟು 1 kg 2 kg ಮಾಡಿಸ್ಕೊಂಡು ತಗೊಂಡೋಯ್ತಾರೆ. ಒಳಗಡೆ ಎಂಟ್ರಿ ಇದೆ. ಇವತ್ತಿನ ಬೆಳ್ಳುಳ್ಳಿ ಪಲಾವ್ ಗಮ್ ಗುಡಿಸ್ತಾ ಇರೋ ಒಂದು ಹಾಫ್ ಹಾಕ್ಬಿಡಿ. ಬೆಳ್ಳುಳ್ಳಿ ಅದರಲ್ಲಿ ಪೇಸ್ಟ್ ಆಗಿರುತ್ತೆ. ಸಿಗ್ಬೇಕು ಬಾಯಿಗೆ ಬೆಳ್ಳುಳ್ಳಿ. ಅದು ಮಸಾಲೆ ನೆಂದು ಇಲ್ಲ, ಅರ್ಧ ಗೆಜ್ಜೆ ಹಾಕಿರ್ತೀವಿ, ಪೇಸ್ಟ್ ಮಾಡಿರ್ತೀವಿ. ಇನ್ನೊಂದು 2-3 ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕಿ. ಅದು ಹೆಂಗಿರುತ್ತೆ ಅಂದರೆ ಬೆಂದಿರುತ್ತಲ್ಲ, ಅದು ತಗೊಂಡು ಬೆಳ್ಳುಳ್ಳಿನ ಬಾಯಿ ಇಟ್ಲಕ್ಕೆ ಚೆನ್ನಾಗಿರುತ್ತೆ. ಸ್ಮೂತಾಗಿ ಮಸಾಲೆ ಜೊತೆ ಬಂದು ಹೇಳ್ತಾ ಇದ್ರೆ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಮಧ್ಯಾಹ್ನ ಊಟ ಟಿಫನ್ ಎಲ್ಲ 11 ಗಂಟೆಗೆಲ್ಲ ಕ್ಲೋಸ್. 11-11:30 ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ ಒಂದು ಮುದ್ದೆ ಊಟ, ಚಪಾತಿ ಊಟ ಮಾಡ್ತೀವಿ. 4 ಗಂಟೆ ಕ್ಲೋಸ್. ಬೆಳಗ್ಗೆ ಎದ್ದು ಬರೋದು 5 ಗಂಟೆ. ಬೆಳಗ್ಗೆ 4 ಗಂಟೆಗೆ ಬಂದರೆ ಸಂಜೆ 4 ಗಂಟೆವರೆಗೆ ಅಷ್ಟೇ. ಆಮೇಲೆ ಊಟ ನಮ್ದೆಲ್ಲ ಅನ್ಲಿಮಿಟೆಡ್ ರೈಸ್. ಹೌದಾ? 70 ರೂಪೀಸ್. ನೀವು ಎಷ್ಟು ಬೇಕಾದ್ರೂ ಊಟ ಮಾಡ್ಕೋಬೋದು. ಅನ್ಲಿಮಿಟೆಡ್ ರೈಸ್. ಗೊತ್ತೇ ಇರಲಿಲ್ಲ, 2 ವರ್ಷದಿಂದ ಊಟ ಮಾಡ್ತೀವಿ. ಜಾಸ್ತಿ ಕೇಳಲ್ಲ ಅಷ್ಟೇ. ಕಸ್ಟಮರ್ಸ್ಗೆಲ್ಲ ಫುಲ್ ರೈಸ್ ಕೊಡ್ತೀವಿ ನಾವೆಲ್ಲ. ಖಾರವಾಗಿ ಸಖತ್ತಾಗಿದೆ. ಪ್ರಸನ್ನ ಅವರೇ, ಲಾಂಚ್ ಚೆನ್ನಾಗಿದೆ, ಹೊಸದು ಚೆನ್ನಾಗಿದೆ. ಏನಿಲ್ಲ, 1-2 ಬೆಳ್ಳುಳ್ಳಿ ಹಿಡಿದು ಹಾಕ್ಬಿಡಿ ಅಷ್ಟೇ. ಮಸಾಲೆ ಮಾಡುವಾಗ ಅದು ಯಾರು ರಿಕ್ವೆಸ್ಟ್ ಮಾಡಿದವ್ರಿಗೆ ಸಿಗಲಿ ಅದು. ಈ ರವೆ ಇಡ್ಲಿಲಿ ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ತಿಂತಾ ಇದ್ರೆ ಬಾಯಿಗೆ ಸಿಗ್ತಾ ಇರತ್ತಂಗೆ. ಅದ್ರ ಜೊತೆ ಕಾಯಿ ಚಟ್ನಿಲೂ ಅಷ್ಟೇ ಕೊತ್ತಂಬರಿ ಸೊಪ್ಪು, ಸಾಸಿವೆ ಇದರಲ್ಲೂ ಮಿಕ್ಸ್ ಆಗಿದೆ. ನಾನು ಲೈಫಲ್ಲಿ ಕಾಯಿ ಚಟ್ನಿ ತುಂಬ ಹಿಂಸೆ ಪಡ್ಕೊಳ್ಳೋದೆ ನಾನು ತಿನ್ನೋಕ್ಕೆ. ಯಾಕಂದರೆ ಚಿಕ್ಕದ್ರ ತುಂಬ ತಿಂತಿದ್ದೆ. ಬಟ್ ಇಲ್ಲಿ ನಾನು ಸಾಂಬಾರು ಯೂಸೇ ಮಾಡಲ್ಲ, ಕಾಯಿ ಚಟ್ನಿ ಮಾತ್ರ ತಿನ್ನೋದು ಇದ್ರ ಜೊತೆ.
ತಟ್ಟೆ ಇಡ್ಲಿ ನೋಡಿ ಒಳ್ಳೆ ಸಾಫ್ಟಾಗಿರುತ್ತೆ. ಒಂದು ದಿನ ಆಲ್ಮೋಸ್ಟ್ 24 hours ಇಟ್ಟು ಹಾಳಾಗಲ್ಲ. ಇವತ್ತು ನಾನು ಬಂದಿದ್ದಕ್ಕೂ ಇವ್ರು ಹೊಸ್ದಾಗಿ ಲಾಂಚ್ ಮಾಡಿದ್ದಕ್ಕೂ ಸಖತ್ತಾಗಿದ್ದು ಬೆಳ್ಳುಳ್ಳಿ ಪಲಾವ್. ಇವರು 3 months ಕಸ್ಟಮರ್ಸು, ಇವರೆಲ್ಲ 2 years 3 years ಇಂದ ಬರ್ತಾರೆ ಕಸ್ಟಮರ್. ಇಲ್ಲಿ ಮಾತಾಡಿ ಪರವಾಗಿಲ್ಲ. ಪಾಪ ಹೇಳಿದೆ ಗ್ಯಾಸಿನ ಸಮಸ್ಯೆ ಆಗಿದ್ದಾಗ ನೋಡಿ ಇವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಪ್ರಸನ್ನ ಅವರು ಆ ಟೈಮಲ್ಲಿ ರೀಸನಬಲ್ ರೇಟ್ನೇ ಚೇಂಜ್ ಮಾಡಲಿಲ್ಲ ಪಾಪ. ನಾವು ಮುಂಚೆ ಅಂದರೆ ಇಡ್ಲಿ ತಿಂತಿರ್ಲಿಲ್ಲ, ಏನು ಜಸ್ಟ್ ಇಡ್ಲಿ ಅಂತ ನೇಮ್ ಇದೆಯಾ, ಸೊ ಇದ್ರೆಲ್ಲ ಏನಾದರೂ ಸ್ಪೆಷಲ್ ಇರ್ಬೋದಾ ಅಂತೇಳಿ ನಾವು ಟೇಸ್ಟ್ ಮಾಡಿದಾಗ ಸೊ ಅಡಿಕ್ಟ್ ಆಗಿದ್ದೀವಿ. ಈಗ 3 ತಿಂಗಳಿಂದ ನಾವು ಇಲ್ಲೇ ಟಿಫನ್ ಮಾಡ್ತಿದ್ದೀವಿ. ತುಂಬಾ ಓಡಾಡ್ತಾ ಇರ್ತೀನಿ, ಈ ಟೇಸ್ಟ್ ಎಲ್ಲೂ ಸಿಗಲ್ಲ. ಮನಸ್ಫೂರ್ತಿಯಾಗಿ 3 ಇಡ್ಲಿ ತಿಂದ್ಬಿಟ್ರೆ ಮಧ್ಯಾಹ್ನ ಊಟನೇ ಬೇಡ. ನಮ್ಮ ಮಕ್ಕಳು ಈ ಇಡ್ಲಿ ಬಿಟ್ರೆ ಬೇರೆ ಯಾವ ಇಡ್ಲಿ ತಗೊಂಡೋದ್ರೂ ಇಷ್ಟಪಡಲ್ಲ. ಅವರು 2 ಇಡ್ಲಿಗಾದ್ರೆ ನಾನು ಇಲ್ಲಿಗೆ ಬರೋದು. ಜಸ್ಟ್ ಇಡ್ಲಿ ಅಲ್ಲ, ಇದು ಮನೆ ಊಟ. ಮನೆಯವರೇನೆ ಕೆಲಸದವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ ಟೇಸ್ಟ್ ನೋಡಿ ಆಮೇಲೆ ಮಾತಾಡಿ. ನಾವು ಸ್ಪಿಟಿವರೆಗೆಲ್ಲ ಹೋಗಿದ್ದು ಕಾಶ್ಮೀರದವರೆಗೂ, ಅಲ್ಲಿಂದ ಬಂದು ಇಲ್ಲಿ ಇಡ್ಲಿ ತಿಂದ ಮೇಲೆ ನೆಮ್ಮದಿ ಆಗಿದ್ದು ನಮ್ಗೆ ಒಂಚೂರು. ಮುಂದೆನೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ನಾವು ತಿಂದ ಮೇಲೆ ಅದ್ರ ಮಜಾ ಏನಂತ ಗೊತ್ತಾಗಲ್ಲ. ಸೊ ನಾನು ಯಾವತ್ತೂ ಕೂಡ ಇಡ್ಲಿನೇ ತಿಂತಿದ್ದಿಲ್ಲ. ಸೊ ನಾನು ಬಂದು ಇಲ್ಲಿ ಟೇಸ್ಟ್ ಮಾಡಿದಾಗ ಸೊ ಇಡ್ಲಿ ಮಾಡ್ತಾರೆ ಸಖತ್ತಾಗಿತ್ತು. ಕೆಲವೊಂದು ಟೈಮ್ನಾಗ ಅಮೌಂಟ್ ಇಲ್ಲ ಅಂತಂದ್ರೂ ಕೂಡ ಇನ್ನೊಂದು ಟೈಮ್ ಕೊಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಪ್ರಸನ್ನ ಅವರು ಇಷ್ಟೊಂದು ಚೆನ್ನಾಗಿ ರಿವ್ಯೂ ಕೊಟ್ಟರು, ಇವರು ಪೇಮೆಂಟ್ ಮಾಡಿದ್ರೆ ಹೆಂಗೆ? ಆ ಥರ ಏನಿಲ್ಲ ಸರಿ, ಮತ್ತು ನೀವು ಎಲ್ಲಿ ಕೆಲಸ ಮಾಡಿದ್ದು ಫಸ್ಟ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದು? ಸರ್ ನಾವು ಫಸ್ಟು ಫೀಲ್ಡ್ ಒಂದು ಬೇಕ್ರಿ ಫೀಲ್ಡಲ್ಲಿ ಇದ್ದಿದ್ದು. ಚೆನ್ನೈಯಲ್ಲಿ ಬೇಕ್ರಿ ಮಾಡಿದೆ. 99 ಬೇಕ್ರಿಗೆ ಅಲ್ಲಿ ಹೋಗಿದ್ದು. ಒಂದು 17 ವರ್ಷ ಇದ್ದೆ ಅಲ್ಲೇ ಚೆನ್ನೈಲಿ ಬೇಕ್ರಿ ಮಾಡ್ಕೊಂಡು. ಒಳ್ಳೆ ದುಡ್ಡು ಮಾಡಿದ್ರಿ. ಎಲ್ಲಿ ಸರ್ ದುಡ್ಡು ಮಾಡೋದು, ಬೇಕ್ರಿಲೆಲ್ಲ ತುಂಬ ಲಾಸ್ ಆಯಿತು. ಹೆಂಗ ಇಂಥ ನಮ್ಮ ಕಡೆ ಎಲ್ಲ ಬೇಕ್ರಿಗೆ ಹೋಗಿ ಸಖತ್ ಆಸ್ತಿ ಮಾಡ್ಕೊಂತಾರೆ. ಎಲ್ಲರಿಗೂ ಆಗತ್ತಾ? ಎಲ್ಲರಿಗೂ ಆಗಲ್ಲ. ಒಬ್ರಿಗೆ ಆಗುತ್ತೆ, ಒಬ್ರಿಗೆ ಆಗಲ್ಲ. ಮನೆಯಲ್ಲಿ ಹೆಚ್ಚು ಕಮ್ಮಿ ನನಗೆ 1 ಕೋಟಿ ಹತ್ರ ಲಾಸ್ ಆಗಿತ್ತು. ಅದಂಗೆ ಹೆಂಗೆ ಅಂದರೆ ಒಬ್ರಿಗೆ ಕೈ ಹಿಡಿದ್ದೆ 7 ಬೇಕ್ರಿ ಇತ್ತು. ಬೇಕ್ರಿ ಇತ್ತು, ಟೀ ಅಂಗಡಿ ಇತ್ತು, ಹೋಟೆಲ್ ಇತ್ತು, ದಿನಸಿ ಅಂಗಡಿ ಇತ್ತು, ಜ್ಯೂಸ್ ಅಂಗಡಿ ಇತ್ತು, ಆಮೇಲೆ ಟೀ ಅಂಗಡಿ ಇತ್ತು. ಪ್ರತಿ ಎಲ್ಲಾದರೂ ಒಳ್ಳೆ ಬಿಸ್ನೆಸ್ ಇತ್ತು. ಅಂದರೆ ಕೈ ಹಿಡಿಲಿಲ್ಲ ಯಾವುದನ್ನು. ಆದರೂ ಹೋಟ್ಲಲ್ಲೇ ಸರ್ವೈವ್ ಮಾಡ್ತಾ ಇದ್ದಾರೆ ಅಂತೂ ಅಲ್ಲಿಂದಲೂ ಅದೇ ಕೆಲಸ. ಅವತ್ತು ಏನು ಮಾಡ್ತಾ ಇದ್ದೆ ಅದೇ ಕೆಲಸ ಇವತ್ತರೆಗೂ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಿಟ್ಟಿಲ್ಲ. ಅಲ್ಲಿಂದ ಬಂದು ಮತ್ತೆ ಊರಿಗೆ ಬಂದು ಅಲ್ಲಿ ಡಾಬಾ ಟೈಪ್ ಅಲ್ಲೊಂದು ಮಾಡಿ ಹೋಟೆಲ್, ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ರೋಡೆಲ್ಲ ಬಂದು ಸ್ವಲ್ಪ ಇದಾಯಿತು, ಎಕ್ಸ್ಚೇಂಜ್ ಆಯಿತು, ಜಾಗ ಸಿಗಲಿಲ್ಲ. ಆಮೇಲೆ ಒಂದು ಇನ್ನೇನು ಮಾಡೋದು, ಜೀವನ ಮಾಡೋಕ್ಕೆ ಒಂದು ಕೋಳಿ ಅಂಗಡಿ ಮಾಡಿದ್ದೆ. ಅಲ್ಲಿಂದ ಕೋಳಿ ಅಂಗಡಿ ಮಾಡಿದ್ಮೇಲೆ ಅಲ್ಲಿಗೆ ಅಂತೇನು ಬಿಸ್ನೆಸ್ ಇಲ್ಲ, ಅಲ್ಲಿ ಸುಮಾರು ನಡೀತಾ ಇತ್ತು. ಆಮೇಲೆ ಒಬ್ಬರು ಗೊತ್ತಿರೋರು ನಿಮ್ಮಂಥವ್ರು ಇಲ್ಲೊಂದು ಹೋಟೆಲ್ ಇದೆ ಮಾಡ್ತೀಯಾ ಮಾಡು ಅಂತ ಕರ್ಕೊಂಡ್ಬಂದು, ಸರಿ ಮಾಡೋಣ, ನಾವು ಇಷ್ಟೆಲ್ಲ ಮಾಡಿ ನಮ್ಮ ಕೈ ರುಚಿ ಯಾಕೆ ನಾವು ಹಾಸನದಲ್ಲಿ ತೋರಿಸ್ಬಾರ್ದು ಅನ್ನೋ ವಿಚಾರಕ್ಕಾಗಿ ಹಾಸನ ಜನರಿಗೆ ನಮ್ಮ ಕೈ ರುಚಿ ತೋರ್ಸೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ದು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಆದರೂ ಪ್ರೈಸಲ್ಲೇ ಕೊಡ್ತೀರಾ, ದುಡ್ಡು ಹೆಂಗೆ ಮಾಡ್ತೀರಾ? ಆದರೂ ನೋಡಿ ಈಗೆಲ್ಲ ಗ್ಯಾಸ್ ಎಲ್ಲ 2000 ಆಗಿದೆ. ನಾನು ಅವತ್ತಿಂದ ಏನು ಕೊಡ್ತಾ ಇದ್ದೆ ರೇಟು ಅದೇ ರೇಟ್, ಇದುವರೆಗೂ 1 ರೂಪಾಯಿನೂ ನಾನು ಜಾಸ್ತಿ ಮಾಡಿಲ್ಲ. ಕಸ್ಟಮರ್ಸ್ ಕೇಳ್ತಾರೆ, ಏನಪ್ಪ ನೀನು ಸಿಲಿಂಡ್ರೆಲ್ಲ ಜಾಸ್ತಿ ಆಗಿದೆ ಅಂತ ಇದ್ರಲ್ಲೂ ಅದೇ ಪ್ರೈಸಲ್ಲಿ ಕೊಡ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಸರಿ ಪರವಾಗಿಲ್ಲ ಬಿಡಿ ಸರ್, ಸಾಕು ನಮ್ಗೆ ಇದ್ದೇ ಇದೆಯಲ್ಲ, ನಾವಿಲ್ಲಿ ವರ್ಕರ್ಸ್ ಅಂತ ಯಾರು ನಿಂತಿದೆ, ಸೇಮ್ ಮನೆ ಊಟ ಏನಿದೆ ಆ ಥರ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲ ನಾವೇ ಮಾಡ್ಕೊಂಡು ಇದು ಮಾಡ್ತಾ ಇರೋದಾಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಮನೇಲಿ ಮಾತ್ರ ಯಾರ್ಯಾರು ಇದ್ದಾರೆ, ಇವ್ರ ಮಾವ, ನಿಮ್ಮ ವೈಫು, ನಾವು ಇವ್ರುಗಳೇ ಸೇರ್ಕೊಂಡು ನಡೆಸ್ತಾ ಇರೋಂಥದ್ದು. ಒಬ್ಬ ಕೆಲಸಕ್ಕೆ ತಗೊಂಡ್ರು ಏನು ಮಾಡ್ಬೇಕು, ಅವ್ರು ಸ್ಯಾಲ್ರಿ ಕೊಡಬೇಕು ಅಂದ್ರೆ ಎಲ್ಲ ಐಟಮ್ ರೈಸ್ ಆಗುತ್ತೆ, ರೈಸ್ ಮಾಡಬೇಕು. ಆಮೇಲೆ ಯಾಕೆ ಇಷ್ಟೊಂದು ಜಾಸ್ತಿ ಅಂತಾರೆ, ಹಂಗಾಗಿ ಬೇಡ, ಇದ್ದದ್ರಲ್ಲೇ ನಾವೇ ಮಾಡಿಬಿಟ್ಟು ಅವರ ಉಳಿಸೋದಾಗಿ 200-300 ಉಳಿದು ಸಾಕು ನಮಗೆ ಡೈಲಿ. ಬೇರೆ ಇನ್ನೊಬ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ನಾವೇ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತೇವೆ. ಜೀವನದಲ್ಲಿ ಎಲ್ಲರ ಹತ್ರ ಒಂದೊಂದು ಸ್ಟೋರಿ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸ ಕೈ ಹಿಡಿಲಿಲ್ಲ ಅಂದರೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡೋರು ನಾವು ನೋಡಿದ್ದೀವಿ. ನಾನೇ ಎಷ್ಟೋ ಸರಿ ಯೋಚನೆ ಮಾಡ್ತೀನಿ. ಆದರೆ ಅದರಿಂದನೇ ಫೇಲ್ಯೂರ್ ಆಗಿ ಅದರಿಂದನೇ ನಾನು ಮೇಲೆ ಬರಬೇಕು, ಅದರಿಂದನೇ ಕೆಲಸ ಮಾಡಬೇಕು ಅಂತ ಅದರಲ್ಲೇ ಸರ್ವೈವ್ ಮಾಡ್ಕೊಂಡು ಬರ್ತಿರೋರು ಜಸ್ಟ್ ಇಡ್ಲಿ ಪ್ರಸನ್ನ ಅವರು. ನಿಮ್ಮ ಒಂಥರ ಇನ್ಸ್ಪಿರೇಷನ್ನು ನೀವು. ಹೀರೋಸ್ಗಳು ಎಲ್ಲ ಕಡೆ ಇರೋಲ್ಲ, ಸಿನಿಮಾದಲ್ಲಿ ನೋಡೋರು ಹೀರೋಸ್ಗಳಲ್ಲ, ನಿಜ ಜೀವನದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಹೀರೋಸ್ಗಳಿರ್ತಾರೆ. ಅದರಲ್ಲಿ ಒನ್ ಆಫ್ ದ ಹೀರೋ ನೀವು. ಆದರೂ ನನಗೆ ಈಗಲೂ ಚೆನ್ನಾಗಿಂದ ಆಫರ್ಗಳಿದ್ದಾವೆ. ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ನೀವು ಫಸ್ಟ್ ಯಾವ ಥರ ಇದೆ ಅದೇ ಥರ ಇರಬೇಕು ನಮ್ಮ ಜೊತೆ. ನೀನು ತುಂಬ ಲಾಸ್ ಆಗ್ಬಿಟ್ಟು ಬಿಟ್ಟು ಆಯ್ತು, ನಮಗೆಲ್ಲ ತುಂಬ ಬೇಜಾರಾಗ್ತಾ ಇದೆ ಬಾ ಅಂತ ಈಗಲೂ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಬಾ ಅಂತ. ಈಗೆಲ್ಲ ಮಕ್ಳು ಮರಿಯೆಲ್ಲ ಅದು ಇನ್ನೆಲ್ಲಿ ಹೋಗೋದು ಸಾಕು, ಇಲ್ಲ ಚೆನ್ನಾಗಿ ಹಾಸನ ಜನತೆ ಚೆನ್ನಾಗಿ ಕೈ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗ್ತಾ ಇದೆ. ಹಂಗಾಗಿ ಇಲ್ಲೇ ಮಾಡ್ತಾ ಇದ್ದೀವಿ. ಒಂದೇ ಬ್ರಾಂಚ್ ಇರೋದು ಇಲ್ಲಿ? ಒಂದೇ ಬ್ರಾಂಚ್ ಇರೋದು. 2-3 ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ. ಅದೇ 2-3 ಮಾಡಿ ಹಿಂಗೆ ಆಗಿದ್ದು. ಹೌದಾ? ಈಗ ಚೆನ್ನಾಗಿಲ್ಲ, ಒಂದು ಮಾಡೋಕೆ ಹೋಗಿ 7 ಮಾಡ್ಕೊಂಡೆ ದೊಡ್ಡದಾಗಿ ಕಾಲಿಟ್ಟೆ ಹಿಂಗಾಗಿದ್ದು. ಹಂಗಾಗಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಲ್ಲ. ಇಲ್ಲ ಮೋಸ ಮಾಡಿದವ್ರು ಏನಾರು ಇದ್ದಾರಾ ನಿಮಗೆ? ಇದ್ದಾರೆ, ತುಂಬ ಬರಬೇಕು. ಹಂಗಾಗಿ ನಾವು ಅತ್ಲ ಬಿಟ್ಟೆ ಆಯ್ತು, ಅದೆಲ್ಲ ಅತ್ಲೇ ಸುಮ್ಮನೆ ಬೇಡ ಅಂತ. ಪಾಪ ಹೇಳೋಕ್ಕೂ ಇಷ್ಟಪಡೋಲ್ಲ ನೀವು ಅವ್ರ ಬಗ್ಗೆ? ತುಂಬ ಇದೆ ಹೇಳೋಂಥದ್ದು. ಅದೆಲ್ಲ ಈಗ ಹೇಳಿದ್ರೆ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅವರೆಲ್ಲರೂ. ಅಂದರೆ ಜಸ್ಟ್ ಇಲ್ಲಿ ಎಲ್ಲಿದೆ ಅನ್ನೋದು ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ಹಿಂಗೆ ನಡೀಲಿ, ಮುಂದುವರಿಲಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಅವರೇ ಶ್ರೀಮತಿ ಅವರು ಇವರು. ಅವರೇ ಶ್ರೀಮತಿ ಅವರು, ಅವರೇ ಕೈ ಕೊಡ್ತಾರೆ. ಅವರಿಲ್ಲ ಅಂದರೆ ನಮ್ದೇನು ಕೆಲಸ. ಹೌದು, ಎಲ್ಲದರಲ್ಲೂ ಬಾಗಿ ಅವರೇ ನಮಗೆ.
ಎಲ್ಲಾದ್ರಲ್ಲೂ ಭಾಗಿಯಾಗಿರೋದು ಅವರೇ ನಮಗೆ. ಕೈ ಕೊಡ್ತಿರೋದು ಆ ಥರಕ್ಕಿಲ್ಲ, ಕೈಗೂಡಿಸ್ತಾ ಇರೋದು ಅವ್ರೆ ನಮಗೆ. ಕೈ ಕೊಡೋದು, ಕೈ ಮಾಡ್ತಾ ಇರೋದು ಅವರೇ. ಪ್ರತಿಯೊಂದಕ್ಕೆ ಏನೇ ಕೆಲಸ ಮಾಡೋದಾದ್ರೂ ಜೊತೆಲಿ ಇದು, ಅವ್ರ ಜೊತೆಲಿ ಇದ್ರೆ ಎಲ್ಲ ನಡೆಯೋದು. ಅವ್ರಿಲ್ಲ ಅಂತ ನಾವೇನು ಮಾಡೋಕ್ಕೆ ಆಗಲ್ಲ ಇಲ್ಲಿ. ನಾವು ಮೂರು ಜನ ಒಬ್ರಿಲ್ಲ ಅಂದ್ರೆ ನಾವು ಅದು ಕ್ಲೋಸೇ ಮಾಡ್ಕೊಳ್ಳೋದು. ಕೇಳ್ತಾರೆ, ಅಯ್ಯೋ ನಾವು ಇಲ್ಲೇ ಇದೀವಿ, ಅಕ್ಕಪಕ್ಕದಲ್ಲೇ ಇದೀವಿ, ನಮಗೆ ಗೊತ್ತಿಲ್ವಲ್ಲ ಜಸ್ಟ್ ಇಡ್ಲಿ ಅನ್ನೋದು ಎಷ್ಟು ವರ್ಷ ಆಯಿತು, ಯಾವಾಗ ಆಯಿತು ಅಂತ ಕೇಳ್ತಾರೆ. ಈ ಜಾಗ ಬಂದು ಎಲ್ಲಿ ಬರುತ್ತೆ ಅಂದರೆ ಅದು ಬೆಂಗಳೂರಿಂದ ಹೋಗುವಾಗ ಬೇಲೂರು ರಿಂಗ್ ರೋಡಲ್ಲಿ ಒಂದು ಎದುರುಗಡೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಪಲ್ ಪ್ಲೇವುಡ್ ಇದೆ. ಅದು ಎದುರುಗಡೆ ಬರ್ತೀವಿ, 2-3 ಕಾರ್ ವಾಶ್ ಇದೆ ಇಲ್ಲಿ ಎದುರುಗಡೆ. ಬೆಂಗಳೂರಿಂದ ಬರುವಾಗ ಎಡಕ್ಕೆ ಸಿಗುತ್ತೆ, ಬೆಂಗಳೂರಿಂದ ಬರುವಾಗ ಬಲಕ್ಕೆ ಸಿಗುತ್ತೆ. ಸರಿ, ಒಳ್ಳೇದಾಗಲಿ. ನೀವು ನಾವೇನು ಹೇಳಿದೆ ಅಂತ ಬ್ಲೈಂಡಾಗಿ ಏನು ನಂಬಕ್ಕೆ ಹೋಗ್ಬೇಡಿ. ಬಂದು ಒಂದ್ಸರಿ ಊಟ ಮಾಡಿ, ಆಮೇಲೆ ನಿಮಗೆ ಫೀಲ್ ಆಗುತ್ತೆ. ಚೆನ್ನಾಗಿಲ್ಲ ಅಂದರೆ ನನ್ನ ವೀಡಿಯೋಗೆ ಬಂದು ಕೆಳಗಡೆ ಕಮೆಂಟ್ ಹಾಕಿ. ಇವರು ಅವ್ರ ಮಾವರು ಕಾಫಿ ಸ್ಪೆಷಲಿಸ್ಟ್. ಇವರು ಲೆಮನ್ ಟೀ ಎಲ್ಲ ಮಾಡಿಕೊಡ್ತಾರೆ ನಮಗೆ ಚೆನ್ನಾಗಿ. ಕಾಫಿ ಗೀಫಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಕಾಫಿ ಕುಡೀರಿ, ಇವ್ರ ಕೈಯಲ್ಲಿ ಚೆನ್ನಾಗಿರುತ್ತೆ. ಇದು ಜಸ್ಟ್ ಇಡ್ಲಿ ಕತೆ ಕಂಪ್ಲೀಟಾಗಿ. ಒಂದು ನನ್ನ ಸ್ನೇಹಿತರೆ ಅವರು ಅವ್ರದ್ದೊಂದು ಎಪಿಸೋಡ್ನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. 2 ವರ್ಷನೇ ಆಲ್ಮೋಸ್ಟು ಈಗ ಮಾಡಿದ್ದೀನಿ. ನಿಮಗೂ ಯಾರಿಗಾದರೂ ನನಗೆ ಹಾಸನಲ್ಲಿ ಇನ್ನೂ ಒಳ್ಳೆ ಫುಡ್ ಇದೆ ಹಾಗೆ ಹೀಗೆ ಅಂತ ಅನಿಸಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನನಗೆ ನೀವು ಇನ್ವೈಟು ಕೂಡ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ, ನಾನು ಬಂದು ವೀಡಿಯೋ ಮಾಡ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತೀನಿ. ಬರೀ ಹೋಟೆಲ್ ಒಂದಲ್ಲ, ನಮ್ಮ ಕಡೆಯಿಂದ ಎಲ್ಲ ಪ್ರಮೋಷನಲ್ ಸರ್ವಿಸ್ ಕೂಡ ಇದೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮು ನಮ್ಮದು ಸತೀಶ್ ಹಿರೇಗೌಡ ಅಂತ ಇದೆ, ಫೇಸ್ಬುಕ್ಕು ಇದೆ ಒಂದು, ಮತ್ತು ಯೂಟ್ಯೂಬಲ್ಲೂ ಇದೆ. ನೀವು ಯಾವ್ಯಾವ ಥರ ಸರ್ವಿಸ್ ಬೇಕು ಎಲ್ಲ ರೀತಿಯ ಸರ್ವಿಸ್ಗಳು ನಮಗೆ ಸಿಗುತ್ತೆ. ಓಕೆ, ಜಸ್ಟ್ ಈಗಂತ ಹೇಳ್ತಾ ಇವತ್ತಿನ ಈ ಜಸ್ಟ್ ಇಡ್ಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.